ಅವರು ಮಾತಿನ ಮಾಡಿದ್ರೆ ಇವರು ಮೌನವಾಗಿ ಕೆಲಸ ಮಾಡುವಂಥವ್ರು ಸಿಗಬೇಕಾಗಿತ್ತು ಅನ್ನೋ ಹಳಾಳಿ ಅವ್ರಿಗೂ ಅದ. ಆದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಇಂದಿಲ್ಲ ನಾಳೆ ಇವರು ಪ್ರಬಲ ಸ್ಪರ್ಧಿ ಆಗುವ ಎಲ್ಲ ಸಾಧ್ಯತೆಗಳು ಇರೋದರಿಂದಾಗಿ ಡಿ ಕೆ ಶಿ ಅವರು ಹೈಕಮಾಂಡ್ ಮೂಲಕ ಇವರು ಕಂಟ್ರೋಲ್ ಮಾಡಿಸಿರ್ಬೋದು, ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈಗಾಗಲೇ ಹಿಂದೆ ಹೇಳಿದಿಲ್ಲ, ಹಿಂದಿನ ಎಪಿಸೋಡದಲ್ಲ, ದೊಡ್ಡ ಆಲದ ಮರ ಸಣ್ಣ ಆಲದ ತನ್ನ ಕೆಳಗೆ ಮತ್ತೊಂದು ಮರವನ್ನು ಬೆಳೆಸಿಕೊಳ್ಳೋದಿಲ್ಲ ಅನ್ನೋದು ಒಂದು ನೈಸರ್ಗಿಕ ನಿಯಮ. ಬೆಳೆದು ಬಂದಂಥ ಸಹಜದ ಆ ನೆಲೆಯಲ್ಲೇ ಡಿ ಕೆ ಶಿವಕುಮಾರ್ ಅವರು ಇವತ್ತು ಯಶಸ್ವಿಯಾಗಿದ್ದಾರೆ. ಆದರೆ ಇದು ಎಷ್ಟು ಮಟ್ಟಿಗೆ ಎಲ್ಲಿವರೆಗೆ ಇದಾಗ್ಬೋದು ನಿಲ್ಬೋದು ಅನ್ನೋದಂತ ಮುಂದೆ ಬಿಟ್ಟಂಥದ್ದು. ಯಾಕಂದರೆ ಸತೀಶ್ ಅವರು ಸಹಿತ ಒಂದು ರೀತಿ ಅವರ ಕುಟುಂಬದವರೆಲ್ಲ ಸದಸ್ಯರು ಜಿದ್ದಿದ್ದಾರೆ. ಈ ಹಠವನ್ನು ಹೆಂಗೆ ಸಾಧಿಸಬೇಕು ಅನ್ನೋದಕ್ಕೆ ಅವ್ರದ್ದು ಪ್ಲ್ಯಾನ್ ಮಾಡ್ತಾರೆ ಅನ್ನೋದು ಅಷ್ಟೇ ಏನಪ್ಪ ಅಂತಂದ್ರೆ ವಿಶ್ವಾಸಾರ್ಹ ಮಾತಾಗ್ಯದ. ಏನು ಮಾಡ್ಬೋದು ಬಿಡ್ಬೋದು ಮುಂದೆ ಗೊತ್ತಾಗ್ತದೆ. ಬಟ್ ಅವ್ರಿಗೆ ಮೊದಲಿಗೆ ಈಗ ಸೇಫಾಗಿ ತಮ್ಮ ಬೆಳಗಾವಿ ಜಿಲ್ಲೆಯನ್ನು ಇಟ್ಕೋಬೇಕು ಅನ್ನೋಂಥ ಒಂದು ಸ್ಥಿತಿಯಿಂದಾಗಿ ಮನಸ್ಥಿತಿಯಿಂದಾಗಿ ಅವರ ಈ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಂಡಿದ್ದಾರೆ. ಎರಡರ ಒಂದು ಬಿಡಬೇಕು, ಎರಡರ ಯಾವ್ದು ಮಾಡ್ತೀರಿ ಅಂತ ಕೇಳಿದಾಗ ಅಥವಾ ಆ ರೀತಿ ಮೆಸೇಜ್ ಬಂದಾಗ ಅವರು ಬೆಳಗಾವಿನ ಇಟ್ಕೊಂಡಿದ್ದಾರೆ ಅಥವಾ PWD ಮಿನಿಸ್ಟರ್ಶಿಪ್ ಇಟ್ಕೊಂಡಿದ್ದಾರೆ. ಇದರಿಂದ ಸಹಜವಾಗಿ ಉಸ್ತುವಾರಿ ಅವರಿಗೆ ಬರುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಮತ್ತು ಇನ್ನೊಂದು ಮಾತಿಲ್ಲಿ ಗಮನಿಸಬೇಕಾಗಿದ್ದು, ಪಕ್ಷದಲ್ಲೇ ಅದರಲ್ಲೂ ಈ ಸಚಿವರಲ್ಲೇ ಒಂದಿಷ್ಟು ಏನು ಅಸಹನೆ ಸ್ಫೋಟ ಆಗಲಿಕ್ಕಂತದ. ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಅದನ್ನು ತೋರಿಸ್ಕೊಂಡಿದ್ದಾರೆ. ಹಾಗೆ ಇವರು ಒಂದು ಸ್ವಲ್ಪ ಏನು ಧ್ವನಿ ಎಬ್ಬಿಸಬಾರ್ದು ಅನ್ನೋಂಥ ಒಂದು ಆತಂಕನೂ ಡಿ ಕೆ ಶಿ ಅವ್ರ ಮನದಲ್ಲಿರುವುದರಿಂದಾಗಿ ಮೋಸ್ಟ್ ಪ್ರಾಬಲಿ ಉಸ್ತುವಾರಿ ತಪ್ಪಲಿಕ್ಕಿಲ್ಲ ಅನ್ನುವಂಥ ಮಾತು. ಏನೋ ಇರಲಿ, ಇದಂತೂ ಈ ಡೆವಲಪ್ಮೆಂಟ್ಗಳು ಇಲ್ಲಿವರೆಗೆ ಆದಂಥದ್ದು. ಒಂದು ಕಡೆ ರಾಮಲಿಂಗಾರೆಡ್ಡಿ ಅವರ ಏಕಾಏಕಿ ತೆಗೆದುಕೊಂಡಂಥ ಡಿಸಿಷನ್ನ, ಮತ್ತೊಂದು ಕಡೆ ಸತೀಶ್ ಅವರು ಬೀದಿ ಮೇಲೆ ಕುಳಿತಿದ್ದಾರೆ. ಅಧ್ಯಕ್ಷರಿಗೆ ಬೇಡಿದರು, ಸಿಗಲಿಲ್ಲ. ಕೊನೆಗೆ ಉಸ್ತುವಾರಿ ಉಳಿಸ್ಕೋ ದೃಷ್ಟಿ ಇಟ್ಕೊಂಡು ಸಚಿವಗಿರಿಯನ್ನು ಉಳಿಸ್ಕೊಂಡಿದ್ದಾರೆ. ಇದು ಡೆವಲಪ್ಮೆಂಟ್. ಮತ್ತೆ ಡೆವಲಪ್ಮೆಂಟ್ ಆಗ್ಬೋದು. ಆದರೆ ಇದು ಇಲ್ಲಿಗೆ ನಿಲ್ಲುವಂಥದ್ದಲ್ಲ. ಸತೀಶ್ ಅವರು ಮಾತ್ರ